ಹುಣಸೂರು ವಿಧಾನಸಭಾ ಕ್ಷೇತ್ರವನ್ನ ಜೆಡಿಎಸ್ನಿಂದ ಪ್ರತಿನಿಧಿಸಿ ಬಿಜೆಪಿ ಸೇರ್ಪಡೆಯಾದ ದೇವರಹಳ್ಳಿ ಸೋಮಶೇಖರ್ ನಡೆಸುತ್ತಿದ್ದಾರೆ ಎನ್ನಲಾದ ಮೈನಿಂಗ್ ಸ್ಥಳೀಯರಿಗೆ ಸಾಕಷ್ಟು ಕಿರುಕುಳ ನೀಡುತ್ತಿದೆ ಎಂದು ಆರೋಪಿಸಿರುವ ಗ್ರಾಮಸ್ಥರು ಮೈನಿಂಗ್ಗೆ ಬ್ರೇಕ್ ಹಾಕುವಂತೆ ಒತ್ತಾಯಿಸಿದ್ದಾರೆ. ಸಾಲಿಗ್ರಾಮ ತಾಲೂಕು ನಿಜಗನಹಳ್ಳಿ ಗ್ರಾಮ ಸರ್ವೆ ನಂಬರ್ 29/3 ಹಾಗೂ 28/5ರಲ್ಲಿ ಮೈನಿಂಗ್ ನಡೆಯುತ್ತಿದೆ. ಸ್ಥಳೀಯರ ಪ್ರಕಾರ ಇದು ದೇವರಹಳ್ಳಿ ಸೋಮಶೇಖರ್ ಒಡೆತನದಲ್ಲಿದೆ. ಸದರಿ ಮೈನಿಂಗ್ಗೆ ಸಂಬಂಧಪಟ್ಟ ಇಲಾಖೆಯಿಂದ ಅನುಮತಿ ಪಡೆದಿದ್ದಾರೆಂದು ತಿಳಿದು ಬಂದಿದೆ. ಆದರೆ ನಿಯಮಗಳನ್ನು ಉಲ್ಲಂಘಿಸಿ ರಾತ್ರೋರಾತ್ರಿ ಬ್ಲಾಸ್ಟಿಂಗ್, ಡ್ರಿಲ್ಲಿಂಗ್ ಮಾಡುವುದು, ಇಡೀ ರಾತ್ರಿ ವಾಹನಗಳ ಸಂಚಾರ ಮಾಡುತ್ತಿರುವುದರಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದೆ. ಹೆಣ್ಣು ಮಕ್ಕಳಿಗೆ ಗರ್ಭಪಾತವಾಗುತ್ತಿದೆ. ಹೀಗಾಗಿ ನಿಯಮಗಳನ್ನು ಗಾಳಿಗೆ ತೂರಿ ನಡೆಯುತ್ತಿರುವ ಮೈನಿಂಗ್ ಸ್ಥಗಿತಗೊಳಿಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಸೋಮಶೇಖರ್ ಅವರು ಬಂದು ಇದನ್ನ ಅರೆ ನಡೆಸ್ತಾರೆ ಸರ್. ಅವ್ರಿಗೆ ನಮ್ಗೆ ತುಂಬ ತೊಂದರೆ ಆಯ್ತೈತೆ. ಇದಕ್ಕೆಲ್ಲ ರಾಜಕೀಯದ ತುಂಬ ವ್ಯಕ್ತಿಗಳೆಲ್ಲ ಅವ್ರಿಗೆ ಸಹಾಯ ಮಾಡ್ತಾ ಇದ್ದಾರೆ ಸರ್. ಅವ್ರು MLAಗಳಿಗೆ ಎಷ್ಟು ಕೊಡ್ತಾರೆ ಎಷ್ಟು ಬಿಡ್ತಾರೆ ಅದಕ್ಕೆ ನಮ್ಗೆ ಬೇಕಾಗಿಲ್ಲ ಸರ್. ನಮ್ಮ ರಾಜಕೀಯ ಬೇಕಾಗಿಲ್ಲ. ನಾವು ಹಳ್ಳಿ ಜನಗಳು 4 ಜನಕ್ಕೆ ಅನ್ನ ಕೊಡೋರು. ನಾವು 4 ಜನ ನಮ್ಮ ಮಕ್ಕಳು ನಾವು ಬಾಳ್ಬೇಕು ಸರ್. ಹಳ್ಳಿಲಿ ನಮ್ಮ ಮಕ್ಕಳು ಮುಂದಕ್ಕೆ ಪ್ರಜೆಯಾಗಿ ಬಾಳ್ಬೇಕು. ಅದಕ್ಕೋಸ್ಕರ ಅವ್ರಿಗೆ ಹೇಳಿ ದಯವಿಟ್ಟು ಯಾರನ್ನ ನಮಗೆ ಬಂದ್ ಮಾಡಿಸ್ಕೊಡಿ. ಅವ್ನು ಯಾವ ಸೋಮಶೇಖರ್ ಯಾರೋ ಗೊತ್ತಿಲ್ಲ ನಮಗೆ. ಅದೇನೇ ಹೇಳಿದ್ರೆ ಅವ್ನು ಸಂಸ್ಥೆ ನಿಲ್ಸಕ್ಕೆ ಹೇಳಿ ಸರ್. ದಯವಿಟ್ಟು ಮುಂದಕ್ಕೆ ನಮ್ಮ ಮಕ್ಕಳುಗಳಿಗೆ ತುಂಬ ತೊಂದರೆ ಆಗುತ್ತೆ. ಅರೆ ನಡೆಸ್ತಾ ಇದ್ದಾರೆ ಸರ್. ತುಂಬ ಅದರಿಂದ ಲಾಭ ಐತೆ ಅವ್ರಿಗೆ. ಕಲ್ಲು ತೆಗಿಯೋದು, ಸೈಜ್ಗಳು, ಬೋರ್ಡರ್ಸ್ಗಳು ಮತ್ತೆ ಡೆಸ್ಟ್ ಅಂತಾರೆ ಸರ್, ಅವೆಲ್ಲ ತೆಗಿತಾರೆ ಸರ್ ಅವರು. ಎಷ್ಟು ದಿನದಿಂದ ನಡೀತಿದೆ? ಹೆಚ್ಚು ಕಮ್ಮಿ ಆಯ್ತು ಸರ್. ಒಂದು 20 ವರ್ಷ 15 ವರ್ಷ ನಡೀತದೆ. ಸ್ವಲ್ಪ ಆಯ್ತು, ಜಾಸ್ತಿ ಆಗಿದೆ ಸರ್ ಅದು. ಅಷ್ಟಾಗಲ್ಲ ಪೂರ್ತಿ. ಆಮೇಲೆ ಅಕ್ಕಪಕ್ಕ ಹೊಲದವ್ರಿಗೆಲ್ಲ ಇಷ್ಟಪ್ಪ ಕಲ್ಗಳು ಬೀಳ್ತವೆ. ನಾವೇನು ಜಮೀನುಗಳು ಆರಂಭ ಮಾಡಕ್ ಆಯ್ತು. ದನ ಕರಿದ ಮೇಲೆಲ್ಲ ಬಿದ್ದ ದನ ಕರಿಗೆಲ್ಲ ರಕ್ತ ಬಂದೈತೆ. ನಮ್ಮ ಕೊಪ್ಪಳವ್ರಿಗೆ ಬಂದೈತೆ, ನಮ್ಮವ್ರಿಗೆ ಬಂದೈತೆ, ನಮ್ಮ ಮೈಸೂರಳ್ಳಿಯವ್ರಿಗೆಲ್ಲ ಬಂದೈತೆ ಸರ್. ಇಲ್ಲಿ ನಮ್ಮ 3 ಹಳ್ಳಿಗಳಿಗೆ ತುಂಬ ತೊಂದರೆ ಆಯ್ತೈತೆ. ಇದು ದಯವಿಟ್ಟು ದಮ್ಮಯ್ಯ ಅಂತಿ ನಮ್ಮ ರೈತರುಗಳನ್ನ ಬದುಕಾಕೊಂಡು ನಾವು ರೈತರುಗಳು ಇದೆ ಸರ್. ಈ ಪ್ರಪಂಚ ಹಳ್ಳಿ ಇದೆ ಸರ್. ಡೆಲ್ಲಿಯಿಂದ ಹಳ್ಳಿ ಬರ ಸರ್. ಹಳ್ಳಿಯಿಂದ ಡೆಲ್ಲಿ ನಾವು ದುಡಿದ್ರೆ ಸರ್. ಪ್ರಪಂಚ ಎಲ್ಲ ಬಂದು ಊಟ ಬರ್ತಿಲ್ಲ. ಏನು ಊಟ ಬರ್ತಾರೆ ಅವರು? ಅವ್ರಿಗೆ ಹೇಳಿ, ಅವ್ರಿಗೆ MLA ಆದರೂ ಯಾವುದೇ MLA ಆದರೂ ಹೇಳಿ. ಅದ್ಯಾಕೆ ಅರ್ಥ ಬಂದು MLA ಆದರೂ ಅಷ್ಟೇ, ಯಾರಾದರೂ ಅಷ್ಟೇ ಹೇಳಿ ನಮ್ಗೆ ಇದು ಸರ್ಕಾರ ಕೇಳ್ಬಿಟ್ಟು ನಮ್ಗೆ ಬಂದ್ ಮಾಡಿಸ್ಕೊಡಿ ಸರ್ ದಯವಿಟ್ಟು. ನಮ್ಗೆ ಇದು ತುಂಬ ತೊಂದರೆ ಆಗ್ತದೆ ಸರ್. ಜಿಲ್ಲಾಧಿಕಾರಿಗಳಲ್ಲಿ ಏನು ಹೇಳ್ತೀರಮ್ಮ? ಜಿಲ್ಲಾಧಿಕಾರಿಗಳು ಯಾರಮ್ಮ ಏನು ಹೇಳಿದ್ರು ನಮ್ಮ ಮಾತಾ ಕೇಳ್ತಾರೆ ಸರ್. ಹಳ್ಳಿ ಜನ ಏನಮ್ಮ ಹೋಗ್ರಮ್ಮ ಅಂತಾರೆ. ಈಗ ನಾವು ಜಿಲ್ಲಾಧಿಕಾರಿ ಬಿಟ್ಬಿಟ್ಟು ನಮ್ಗೆ ಗಂಡ ಮಕ್ಕಳನ್ನ ಇಲ್ಲಿ ಆರಂಭಗಳನ್ನ ದನ ಕರ ಯಾರು ಸರ್ ನೋಡ್ಕೊತಾರೆ? ಇಲ್ಲಿ ನಾವು ಬಂದಲ್ಲಿ ಏನಾರು ಮಾಡಿಕೊಂಡು ಕೂತ್ಬೇಕಾಯ್ತದ? ಏನೋ ಉದ್ಧಾರ ಮಾಡ್ತೀವಿ ಅಂತಾರೆ. ಎಲ್ಲ ಸರ್ಕಾರದವ್ರು ಉದ್ಧಾರ ಮಾಡ್ತೀವಿ. ಎಲ್ಲ ಏನು ಉದ್ಧಾರ ಮಾಡಿದ್ರು ನಮ್ಮನ್ನ? ಹಳ್ಳಿ ಜನಕ್ಕೆ ಈಗೆಲ್ಲ ಅರೆ ಕೊಟ್ಟಿದ್ದವರು ಶ್ರೀಮಂತರಾಗಿ ಇರ್ತಾರೆ. ಬಡವರಾಗಿ ಇರ್ಬೇಕು. ನಾವು ಆರಂಭ ಮಾಡಿ 10 ಜನಕ್ಕೆ ಅನ್ನ ಕೊಡೋದು ಅಂದರೆ ನಾವು ಬಡವರಾಗಿ ಇರಬೇಕು. ನಾವು ಕ್ಯೂಗಿದ್ರೆ ಮೂಗಿಲ್ಲ ಬಟ್ಟೆಗಿಲ್ಲ. ಒಂದಿನ ನಮಗೆ ಇಷ್ಟೆಲ್ಲ ಕಷ್ಟಪಟ್ಟು ನಮ್ಗೆ ಏನು ಕೊಡ್ತೇವೆ? ಏನು ಸಿಗ್ತಾ ಇದೆ ಸರ್? ನಮ್ಗೆ ಸರ್ಕಾರ ಏನು ಕೊಡ್ತೇವೆ ಸರ್? ಇಲ್ಲಿ ದಯವಿಟ್ಟು ನಮ್ಗೆ ಬಂದ್ ಮಾಡಿಸ್ಕೊಡಿ. ಯಾರಿಗಾರ ಹೇಳಿ ನಮ್ಗೆ ಬಂದ್ ಮಾಡಿಸ್ಕೊಡಿ ಅಂತೇಳಿ. ನಾವಿಲ್ಲೇ ಹೊಸಕೋಟೆ ಕೊಪ್ಪಳ ಗ್ರಾಮಸ್ಥರು. ಇಲ್ಲಿ ದೇವರಹಳ್ಳಿ ಸೋಮಶೇಖರ್ ಹುಣಸೂರು ಅಭ್ಯರ್ಥಿ ಆದ ದೇವರಹಳ್ಳಿ ಸೋಮಶೇಖರ್ ಅವರು ಏನು ಅಭ್ಯರ್ಥಿ? ಶಾಸಕರ ಅಭ್ಯರ್ಥಿ ಅವರು ಇಲ್ಲಿ ನಮ್ಮೂರಲ್ಲಿ ಇಲ್ಲೀಗಲ್ ಆಗಿ ಇಲ್ಲಿ ಬ್ಲಾಸ್ಟಿಂಗು ಮತ್ತು ಬೆಳಗಾನ ಡ್ರಿಲ್ಲಿಂಗು, ನೈಟು ಬೆಳಗಾನ ಕೆಲಸ ಮಾಡ್ತಾರೆ ಸರ್. 10 ವೀಲು 6 ವೀಲ್ ಗಾಡಿಗಳೆಲ್ಲ ನೈಟೆಲ್ಲ ಓಡಾಡ್ತವೆ. ಇದರಿಂದ ನಮ್ಮ ಗ್ರಾಮಸ್ಥರಲ್ಲಿ ಹೆಣ್ಮಕ್ಳುಗಳಿಗೆ ಭಾಳ ಇದಾಯ್ತಾಯಿದೆ ಸರ್. ಅಬೋಸನ ಆಯ್ತಾಯಿದೆ. ಒಂದು ತಿಂಗಳಿಗೆ 4-5 ಕೇಸು ಹಾಸ್ಪಿಟ್ಲಲ್ಲಿ ಲೀಸ್ಟ್ ಪ್ರಕಾರ ಸಿಗ್ತಾ ಇದ್ದಾವೆ ಸರ್ ನಮ್ಮೂರಲ್ಲಿ. ಅದರಿಂದ ದಯಮಾಡಿ ಈ ಹಗರಣವನ್ನು ರಾಜಕೀಯ ಪ್ರಭಾವವಾಗಿ BJP ಅಭ್ಯರ್ಥಿಯಾದ ಸೋಮಶೇಖರ್ ಅವರು ರಾಜಕೀಯವಾಗಿ ಬೆಳೆಸ್ಕೊಂಡು ಯಾವುದೇ ಇಲಾಖೆಗಳಿಗೆ ಎದುರುಕೊಳ್ಳದಂಗೆ ದಂಧೆ ನಡೆಸ್ತಾ ಇದ್ದಾರೆ. ದಯಮಾಡಿ ದಂಧೆ ನಿಲ್ಲಿಸ್ಕೊಡಿ ಅಂತ ಗ್ರಾಮಸ್ಥರೆಲ್ಲ ಕೇಳ್ಕೊಳ್ತಾ ಇದ್ದೀವಿ.